Hi, hello friends. Welcome to Basic English Grammar. Today we are going to see about noun numbers ಅಂದರೆ ವಚನಗಳು. ಇವತ್ತು ನಾವು noun numbers ಬಗ್ಗೆ ಡಿಸ್ಕಷನ್ ಮಾಡೋಣ. ಅದು ವಚನಗಳಲ್ಲಿ 2 ಟೈಪ್ಸ್, ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಅಂದರೆ ಏಕವಚನ ಮತ್ತು ಬಹುವಚನ ಅಂತಲೇ ನಾವು ಎರಡು ರೀತಿಯಾಗಿ ಎರಡು ಪಾರ್ಟಾಗಿ ನೋಡ್ತೇವೆ. ಅಂದರೆ ನೆಕ್ಸ್ಟು ಸಿಂಗುಲರನ್ನು ನಾವು ಎಲ್ಲಿ ಉಪಯೋಗಿಸ್ತೀವಿ ಮತ್ತು ಪ್ಲೂರಲನ್ನು ನಾವು ಎಲ್ಲಿ ಬಳಸ್ತೇವೆ ಅಂತ ನಾನು ಇವತ್ತಿನ ಕಾನ್ಸೆಪ್ಟಲ್ಲಿ ನೋಡೋಣ. ಅಂದರೆ ES, IES, SH, CH ಎಕ್ಸೆಟ್ರಾ ಅಂದರೆ ಎಲ್ಲದ ಒಂದು ಯಾವ ರೂಲ್ಸ್ಗಳನ್ನು ನಾವು ಇವತ್ತು ಫಾಲೋ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ರೂಲ್ಸ್ಗಳದು, ಆ ರೂಲ್ಸ್ಗಳನ್ನು ನಾವು ನೋಡೋಣ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಸ್ಟಾರ್ಟ್. noun numbers. noun numbers ಅಂದರೆ ವಚನಗಳು, ನಾಮಪದದ ವಚನಗಳು. ನಾಮಪದದ ವಚನಗಳು ಅಂತ ನಾವು ನೋಡ್ತೀವಿ. ಅದರಲ್ಲಿ 2 ಟೈಪ್ಸ್ ಬರ್ತಾವೆ. ಯಾವ್ಯಾವು? ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಅಂದರೆ ಏಕವಚನ. ನೆಕ್ಸ್ಟ್ ಬಹುವಚನ ಅಂತ ನಾವು ನೋಡ್ತೀವಿ. ಏಕವಚನ ಫಸ್ಟ್ ನಾವು ಸಿಂಗುಲರನ್ನು ಡಿಸ್ಕಷನ್ ಮಾಡೋಣ. ಸಿಂಗುಲರ್ ಮೀನ್ಸ್ ಏಕವಚನ ಅಂದರೆ ಸಿಂಗುಲರ್. A noun that denoted one person or things. Thing is said to be in singular ನಂಬರ್. ಅಂದರೆ ನಾವು ಸಿಂಗುಲರ್ನ ನಾವು ದ್ಯಾಟ್ ಡಿನೋಟೆಡ್ ಯಾವುದರಿಂದ ನಾವು ಡಿನೋಟೆಡ್ ಮಾಡ್ತೀವಿ ಅಂದರೆ ಒನ್ ಪರ್ಸನ್ ಆರ್ ಥಿಂಗ್. ಅಂದರೆ ಒಂದು ಒಬ್ಬನ ವ್ಯಕ್ತಿ ಮತ್ತು ಒಂದೇ ವಸ್ತುವನ್ನು ನಾವು ಸಿಂಗುಲರ್ ಅಂತ ಡಿನೋಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬುಕ್, ದಿಸ್ ಈಸ್ ಸಿಂಗುಲರ್. ನೆಕ್ಸ್ಟ್ ಇದು ಬುಕ್ ಇದ್ದದ್ದನ್ನು ಬುಕ್ಸ್ ಅಂತ ಮಾಡಿದಾಗ ಇದು ಪ್ಲೂರಲ್. ಬುಕ್ ಸಿಂಗುಲರ್, ಬುಕ್ಸ್ ಪ್ಲೂರಲ್ ಅಂತ ನಾವು ಡಿನೋಟ್ ಮಾಡ್ತೀವಿ. ಇಷ್ಟು ಎಕ್ಸಾಂಪಲ್ಗಳನ್ನು ನೋಡೋದಾದರೆ ಬುಕ್ಸ್ ಸಿಂಗುಲರಲ್ಲಿ ಬುಕ್ ಆದರೆ ಪ್ಲೂರಲಲ್ಲಿ ಬುಕ್ಸ್. ನೆಕ್ಸ್ಟ್ ಡಾಗ್ಸ್ ಬಾಕ್ಸ್. ನೆಕ್ಸ್ಟ್ ಬಾಕ್ಸ್, ಇಲ್ಲಿ ಬಾಕ್ಸಸ್, BOXES. ಇಲ್ಲಿ ES ಪ್ರತ್ಯಯ ಬಂತು, ಇಲ್ಲಿ ಎಸ್ ಪ್ರತ್ಯಯ ಎಸ್. ಇದು ರೂಲ್ಸ್ಗಳದು. ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನಾವು ನಂತರ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ವೈಫ್ ಏನಾಗ್ತತಿ? ವೀವ್ಸ್ ಆಗತ್ತ, VES. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ಲೂರಲ್ ಅಂದರೆ ಬಹುವಚನ ಅಂತಂದ್ರೆ ಏನಂತ ನೋಡೋಣ. ಅಂದರೆ a noun that denoted two or more than 2 persons and things is said to be in the plural numbers.
ಒಂದು ನಾಮಪದವನ್ನು ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ಅಂತ ಬಹುವಚನಕ್ಕೆ ಯಾವ ಥರ ಡಿನೋಟ್ ಮಾಡ್ತೀವಿ ಅಂದರೆ 2 or more, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಮತ್ತು ವಸ್ತುಗಳು ಇದ್ದಾಗ ಅವಾಗ ನಾವು ಪ್ಲೂರಲ್ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ, ಅಂದರೆ ಬಹುವಚನ ಅಂತ ನಾವು ಹೇಳಬೇಕಾಗತ್ತೆ. ಅದೇ ಸಿಂಗುಲರಲ್ಲಿ ಕ್ಯಾಟ್ ಇತ್ತಂದರೆ ಕ್ಯಾಟ್ಸ್, ಈ ಥರ ನಾವು. ಆಮೇಲೆ ಗ್ಲಾಸ್, GLAS ಸಿಂಗುಲರ್ ಇತ್ತಂದರೆ ಪ್ಲೂರಲಲ್ಲಿ ಗ್ಲಾಸಸ್. ಈ ಥರ ನಾವು ಪ್ಲೂರಲ್ ಬಹುವಚನ ES, IS ಇವಕ್ಕೆಲ್ಲ ಪ್ಲೂರಲ್ ಅಂತ ಯೂಸ್ ಮಾಡ್ತೀವಿ. ಇದಕ್ಕೆ ರೂಲ್ಸ್ ನೋಡೋದಾದರೆ ನಂಬರ್ಸ್, ರೂಲ್ಸಸ್ ನೋಡೋದಾದರೆ ರೂಲ್ ನಂಬರ್ 1 ಏನು ರೂಲ್? ಜನರಲಿ ಬೈ ಆ್ಯಡಿಂಗ್ ಎಸ್ ಟು ಸಿಂಗ್ಯುಲರ್. ಅಂದರೆ ನಾವು ಜನರಲಿ ಬೈ ಆ್ಯಡಿಂಗ್ ಅಂದರೆ ಜನರಲಿ ಬೈ ಆ್ಯಡಿಂಗ್ ಎಸ್ ಟು ದಿ ಸಿಂಗ್ಯುಲರ್. ಕೆಲವೊಂದು ನಾಮಪದಗಳಿಗೆ ನಾವು ಜನರಲ್ ಆಗಿ ಎಸ್ ಅನ್ನು ಪ್ರತ್ಯಯ ಹಚ್ತೀವಿ. ಫಾರ್ ಎಕ್ಸಾಂಪಲ್ ಬುಕ್ಸ್, ಸ್ಲೇಟ್ಸ್, ಬಾಯ್ಸ್, ಗರ್ಲ್ಸ್. ಇದು ಫಸ್ಟ್ ರೂಲ್ ನಂಬರ್ 1. ನೆಕ್ಸ್ಟ್ ರೂಲ್ ನಂಬರ್ 2 ನೋಡೋದಾದರೆ ರೂಲ್ ನಂಬರ್ 2 ಏನು ಹೇಳುತ್ತೆ? ನೌನ್ಸ್ ಎಂಡಿಂಗ್ with the letters O, SS, SH, CH and X are made plural. Adding ES to them. ನೌನ್ಸ್ ಆ್ಯಂಡ್ ನಾಮಪದದ ಕೊನೆಯಲ್ಲಿ O ಮತ್ತು SS, SH, CH ಮತ್ತು Xಗಳು ಇತ್ತಂದ್ರೆ ಅದು ಪ್ಲೂರಲಲ್ಲಿ ಏನು ಪ್ರತ್ಯಯ ಹಚ್ಕೊತ ES ಅಂತ ಪ್ರತ್ಯಯಗಳು ಬರ್ತಾವೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಮ್ಯಾಂಗೋ, ಮ್ಯಾಂಗೋ ಇದು ಸಿಂಗುಲರಲ್ಲಿ ಏನೈತಿ? O ಇದೆ ಫಾರ್ ಎಂಡಿಂಗ್. ಸಿಂಗುಲರ್, ಪ್ಲೂರಲ್. Nouns ending with the letters O, SS, SH, CH and X. ನಾಮಪದದ ಕೊನೆಯಲ್ಲಿ ಈ ಅಕ್ಷರಗಳು ಬಂದರೆ ಅವಾಗ ಏನಾಗುತ್ತೆ? ES ಪ್ರತ್ಯಯ ಬರುತ್ತೆ. ಮ್ಯಾಂಗೋಸ್, MONGOES, ಮ್ಯಾಂಗೋಸ್. ನೆಕ್ಸ್ಟು ಗ್ಲಾಸಸ್, ES. ನೆಕ್ಸ್ಟ್ ವಾಚ್, TCH. ನೆಕ್ಸ್ಟ್ ವಾಚ್, SS, ವಾಚ್, CH, ವಾಚಸ್, TCH, ES, ವಾಚಸ್. ನೆಕ್ಸ್ಟ್ ಬಾಕ್ಸ್, BOX, ಬಾಕ್ಸಸ್, OX, ES, ಬಾಕ್ಸಸ್. ಇನ್ನು ಎಕ್ಸೆಟ್ರಾ. ಇನ್ನು ಕೆಲವಷ್ಟು ನಾಮಪದಗಳಿಗೆ ಎಂಡಿಂಗಲ್ಲಿ OSS, CH, X, SS, SH ಥರ ಬಂದರೆ ನಾವು ಪ್ಲೂರಲ್ಲಿ ಏನಾಗುತ್ತೆ? ES ಪ್ರತ್ಯಯಗಳನ್ನು ಹಚ್ಚಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ರೂಲ್ ನಂಬರ್ 2. ನೆಕ್ಸ್ಟ್ ರೂಲ್ ನಂಬರ್ 3.
ರೂಲ್ ನಂಬರ್ 3. ರೂಲ್ ನಂಬರ್ 3 ಏನಾಗುತ್ತೆ? ನೌನ್ ಎಂಡಿಂಗ್ ವಿತ್ ದ ಲೆಟರ್ ಆಫ್ letter Y following a consonant take a pair plural by dropping Y and taking IES. ಅಂದರೆ ಏನಾಗುತ್ತೆ? ಎಕ್ಸಾಂಪಲ್ ನೋಡೋದಾದರೆ ಸಿಂಗುಲರ್ ನೆಕ್ಸ್ಟು ಪ್ಲೂರಲ್. ರೂಲ್ ನಂಬರ್ 3 ಏನಾಗುತ್ತೆ? ನೌನ್ ಎಂಡಿಂಗ್ ವಿತ್ ಅ ಲೆಟರ್, ಅಂದರೆ ನಾಮಪದದ ಕೊನೆಯಲ್ಲಿ ವೈ ಅಕ್ಷರ ಬಂದು, ಅಂದರೆ ವೈ ಅಕ್ಷರ ಏನು? ಎ ಇ ವೈ ಅಕ್ಷರ ಬಂದು ಅದು ಕಾನ್ಸೋನೆಂಟ್, ಇದು ವ್ಯಂಜನಾಕ್ಷರಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಏನು ಪ್ರತ್ಯಯ ಆಗ್ತದೆ ಅಂದರೆ IES ಪ್ರತ್ಯಯ ಹತ್ತುತ್ತೆ. ಫಾರ್ ಎಕ್ಸಾಂಪಲ್ ಬೇಬಿ, BABY, ಬೇಬಿ. ಬೇಬೀಸ್ ಏನಾಗುತ್ತೆ? ಬೇಬೀಸ್, IES ಬೇಬೀಸ್. ನಾಮಪದದ ಕೊನೆಯಲ್ಲಿ ವೈ ಅಕ್ಷರ ಬಂದರೆ ಪ್ಲೂರಲಲ್ಲಿ ಏನಾಗುತ್ತೆ? ಸಿಂಗುಲರಲ್ಲಿ ವೈ ಅಕ್ಷರ ಬಂದರೆ ಪ್ಲೂರಲಲ್ಲಿ IES ಆಗುತ್ತೆ. ನೆಕ್ಸ್ಟ್ CONTRY, ಕಂಟ್ರೀಸ್, CONTRES ಕಂಟ್ರೀಸ್, IES. ನೆಕ್ಸ್ಟ್ ಲೇಡೀಸ್, ಸ್ಟೋರೀಸ್. ನೆಕ್ಸ್ಟ್ ನೋಡೋದಾದರೆ ರೂಲ್ ನಂಬರ್ 4. ರೂಲ್ ನಂಬರ್ 4. fewer nouns ending with F or FE become plural by dropping F or FE and adding VES. Singular, plural. ರೂಲ್ ನಂಬರ್ 4 ನೋಡೋದಾದರೆ ಫಿಯೋವರ್ ನೌನ್ಸ್, ಕೆಲವೊಂದಿಷ್ಟು ನಾಮಪದಗಳು ಎಂಡಿಂಗಲ್ಲಿ ಎಫ್ ಮತ್ತು FE ಜೊತೆಗೆ ಬರ್ತವೆ ಪ್ಲೂರಲ್. ಅವಾಗ ಪ್ಲೂರಲ್ ಏನಾಗುತ್ತೆ? ಎಫ್ ಆರ್ FE ಅಲ್ಲಿ ಪ್ಲೂರಲ್ ಏನು ಆ್ಯಡ್ ಮಾಡಬೇಕಾಗುತ್ತೆ? VES ಆ್ಯಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವೈಫ್, ಹೆಂಡತಿಗಳು ಅನ್ನೋಕ್ಕಾಗೋದಿಲ್ಲ, ಹೆಂಡ್ತೀರು ಅನ್ಬೇಕಾಗತ್ತೆ. ವೀವ್ಸ್, VES. life, lives. knife, knives. wolf, wolves. FE, F or FE. Noun ending with F or FE ಬಂದರೆ ಪ್ಲೂರಲಲ್ಲಿ ಏನಾಗುತ್ತೆ? VES ಪ್ರತ್ಯಯ ಆಗುತ್ತೆ. ನೆಕ್ಸ್ಟ್ ರೂಲ್ ನಂಬರ್ 5. A few nouns take a plural
by the change of vowels in the middle. ಅಂದರೆ ಫ್ಯೂ ನೋಟ್ಸ್, ಕೆಲವೊಂದಿಷ್ಟು ನಾಮಪದಗಳನ್ನ ಪ್ಲೂರಲಲ್ಲಿ ತೆಗೆದುಕೊಂಡಾಗ ಅವು ಓವೆಲ್ಸ್ ಆಗಿದ್ದರೆ ಅವು ಮಿಡಲಲ್ಲೇ ಚೇಂಜ್ ಆಗಿಬಿಡ್ತಾವು. ಫಾರ್ ಎಕ್ಸಾಂಪಲ್ ಸಿಂಗುಲರ್, ನೆಕ್ಸ್ಟ್ ಪ್ಲೂರಲ್. ನೋಡೋದಾದರೆ ಮ್ಯಾನ್, ಮೆನ್. ಓವೆಲ್ ಇತ್ತಂದರೆ ಓವೆಲ್ಸ್ ಇತ್ತಂದರೆ ನಾಮಪದದಲ್ಲಿ ಓವೆಲ್ಸ್ ಇತ್ತಂದರೆ ಮಿಡಲಲ್ಲಿ ಚೇಂಜ್ ಆಗಿಬಿಡುತ್ತೆ. ಈ ಮೆನ್. ಫೂಟ್ ಇದ್ದದ್ದು ಫೀಟ್. ಟೂತ್, ಟೀತ್. ಮೌಸ್, mice. Louse, lice. This is rule number 5. Next, rule number 6. Rule number 6. Some nouns are the same in singular and plural. For example, singular, ಪ್ಲೂರಲ್. ಅಂದರೆ ಕೆಲವೊಂದಿಷ್ಟು ನಾಮಪದಗಳು ಸೇಮೇ ಇರುತ್ತೆ, ಸಿಂಗುಲರಲ್ಲೂ ಸೇಮ್ ಇರುತ್ತೆ, ಪ್ಲೂರಲ್ಲೂ ಸೇಮ್ ಇರುತ್ತೆ. ಏನು ನೋಡೋಣ. ಪೇರ್. ಗ್ರಾಸ್, one, etc. This is noun numbers concept. ಇವತ್ತಿಗೆ ಈ ಕಾನ್ಸೆಪ್ಟ್ ಎಂಡಿಂಗ್. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ನಾನು ಬರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.